ಬಗ್ಗೆ, ಅವತ್ತಿನ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸಲಿಕ್ಕೆ ನಡೆಸಿದಂಥ ಹೋರಾಟದ ಪ್ರೇರಣೆಯನ್ನು ಪಡೆಯೋದಕ್ಕೆ ಈ ಕಾರ್ಯಕ್ರಮದ ಆಯೋಜನೆ ಮಾಡಿದೆ. ನೀವ್ಯಾರಾದ್ರೂ ಒಂದು PPT ನೀವೇ ಇಲ್ಲಿಂದ ಆಗುತ್ತಾ ನೋಡಿ, ಯಾರಾದ್ರೂ ಸ್ಟಾರ್ಟ್ ಮಾಡಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ದೇಶಕ್ಕೆ ಸಮರ್ಪಣೆ ಮಾಡೋ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ. ಸಂವಿಧಾನ ಅಂತಕ್ಕಂಥ ಪ್ರಗತಿಯ ತೇರನ್ನ ಇಲ್ಲಿಯವರೆಗೂ ಎಳೆದುಕೊಂಡಿದ್ದೇನೆ, ಸಾಧ್ಯವಾದರೆ ಮುಂದಕ್ಕೆ ಎಳೀರಿ, ವಾಪಸ್ ಹಿಂದಕ್ಕೆ ಎಳಿಬೇಡಿ ಅಂತ ಹೇಳಿ. 1975 ಜೂನ್ 25ನೇ ತಾರೀಕು ಈ ಸಂವಿಧಾನ ಅಂತಕ್ಕಂಥ ಪ್ರಗತಿಯ ತೇರನ್ನ ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ, ಅಧಿಕಾರದ ಲಾಲಸೆಗಾಗಿ ತುರ್ತು ಪರಿಸ್ಥಿತಿ ಹೇರಿ ಆ ತೇರನ್ನ ಹಿಂದಕ್ಕೆ ಎಳೆಯುವಂಥ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್, ಜೂನ್ 12ನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪು ಕೊಡುತ್ತೆ. ನ್ಯಾಯಮೂರ್ತಿ ಜಗಮೋಹನ್ ಲಾಲ್ ಸಿನ್ಹಾರ್ ಅವರು ಇಂದಿರಾ ಗಾಂಧಿಯವರು ಚುನಾವಣಾ ಅಕ್ರಮಗಳನ್ನು ಎಸಗಿದ್ದಾರೆ ಅಂತ ಹೇಳಿ ರಾಜನಾರಾಯಣ್ ಅವರು ಸಲ್ಲಿಸಿದಂಥ ದೂರನ್ನು ಎತ್ತಿ ಹಿಡಿದು ಚುನಾವಣಾ ಅಕ್ರಮ ಎಸಗಿದ್ದಾರೆ, ಅದಕ್ಕಾಗಿ ಇವರು ಸಂಸತ್ ಸದಸ್ಯತ್ವವನ್ನು ರದ್ದುಪಡಿಸಿ 6 ವರ್ಷಗಳ ಕಾಲ ಅವರು ಚುನಾವಣೆ ನಿಲ್ಲಬಾರದು ಅಂತ ನ್ಯಾಯಾಲಯ ತೀರ್ಪು ಕೊಡುತ್ತೆ. ಆ ತೀರ್ಪಿನ ವಿರುದ್ಧ ಮೇಲ್ಮನವಿ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಆ ತೀರ್ಪಿನ ವಿರುದ್ಧ ಮೇಲ್ಮನವಿ ಹೋಗ್ತಾರೆ. ನ್ಯಾಯಮೂರ್ತಿ AR ಕೃಷ್ಣ ಅಯ್ಯರ್ ಜೂನ್ 26ನೇ ತಾರೀಕು ಒಂದು ಷರತ್ತುಬದ್ಧವಾಗಿರ್ತಕ್ಕಂಥ ಆ ತೀರ್ಪಿಗೆ ಒಂದು ಸ್ಟೇ ಕೊಡ್ತಾರೆ, ತಡೆ ಆದೇಶ ಕೊಡ್ತಾರೆ. ಅವ್ರು ಸಂಸತ್ತಿನ ಚರ್ಚೆಯಲ್ಲಿ ಭಾಗವಹಿಸೋಂಗಿಲ್ಲ, ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಂಗಿಲ್ಲ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಬೆಂಚ್ಗೆ, ಅಂದ್ರೆ ಉನ್ನತ ಸಂವಿಧಾನ ಪೀಠಕ್ಕೆ ಈ ಕೇಸನ್ನು ವರ್ಗಾಯಿಸ್ತಾರೆ. ಇಲ್ಲಿಂದಲೇ ಇರೋದು ಮಯ. ಈಗ ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಸಂಸತ್ತಿನ ಬಗ್ಗೆ, ನ್ಯಾಯಾಲಯದ ಬಗ್ಗೆ ಉದ್ದುತ್ತವಾಗಿ ಭಾಷಣ ಹೊಡಿತಕ್ಕಂಥ ಕಾಂಗ್ರೆಸ್ ಮುಖಂಡರುಗಳು ಏನ್ ಮಾಡಿದ್ರು ಅನ್ನೋದನ್ನ ಇನ್ನು ಮುಂದೆ ನೋಡ್ಬೇಕು ನೀವು. ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟ ತಕ್ಷಣವೇ ಆ ತೀರ್ಪಿನ ವಿರುದ್ಧ ಜೂನ್ 20ನೇ ತಾರೀಕು ಸರ್ಕಾರಿ ಮಿಷನರಿ ಎಲ್ಲ ಬಳಸಿ ಸಾವಿರಾರು ಬಸ್ಸುಗಳನ್ನ ಆಯೋಜನೆ ಮಾಡಿ ಎಲ್ಲ ರೈಲುಗಳನ್ನ ದೆಹಲಿ ಕಡೆಗೆ ತಿರುಗಿಸಿ ಆ ತೀರ್ಪಿನ ವಿರುದ್ಧ ಪ್ರತಿಭಟಿಸಿ ಒಂದು ದೊಡ್ಡ ರ್ಯಾಲಿ ಮಾಡ್ತಾರೆ. ಯಾರಿಗಾದ್ರೂ ಕಿಂಚಿತ್ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇದ್ರೆ ಈ ತೀರ್ಪು ಬಂದ ತಕ್ಷಣ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಿದ್ರು. ಆದರೆ ಅಧಿಕಾರ ಕಂಡುಕೊಂಡವರು, ಪ್ರಜಾಪ್ರಭುತ್ವವನ್ನ ತಮ್ಮ ಮೂಗಿನ ನೇರಕ್ಕೆ ಅರ್ಥೈಸೋರು, ನಾವು ಮಾತ್ರ ಅಧಿಕಾರ ನಡೆಸೋದಕ್ಕೆ ಲಾಯಕ್ಕು ಅನ್ನುವಂಥ ಮಾನಸಿಕ ಸ್ಥಿತಿ ಇರ್ತಕ್ಕಂಥವರು ಅಧಿಕಾರಕ್ಕಾಗಿ ಏನವನ್ನೂ ಮಾಡೋಕೆ ಹೇಸೋದಿಲ್ಲ ಅನ್ನೋದು ಮುಂದಿನ ಕರಾಳ ಅಧ್ಯಾಯದ ಪುಟವನ್ನು ತೆರೆದಿಡುತ್ತೆ. ಜೂನ್ 25ನೇ ತಾರೀಕು ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ದೆಹಲಿನಲ್ಲಿ ಒಂದು ದೊಡ್ಡ ರ್ಯಾಲಿ ನಡೆಯುತ್ತೆ. ಇಂದಿರಾ ಗಾಂಧಿ ರಾಜೀನಾಮೆ ಕೊಡಬೇಕು ಅಂತೇಳಿ. ಜೂನ್ 25ನೇ ತಾರೀಕು ರಾಜೀನಾಮೆ ಕೊಡಲ್ಲ ಶ್ರೀಮತಿ ಇಂದಿರಾ ಗಾಂಧಿ, ಬದಲಿಗೆ ಮಧ್ಯರಾತ್ರಿ ತುರ್ತು ಪರಿಸ್ಥಿತಿ ಹೇರ್ತಾರೆ. ಹೇಗೆ ಹೇಳಿದ್ರು ತುರ್ತು ಪರಿಸ್ಥಿತಿ ಅಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಕರೆಯಲಿಲ್ಲ, ಕ್ಯಾಬಿನೆಟ್ ಚರ್ಚೆ ಮಾಡಲಿಲ್ಲ. SS ರೇ ಸಿದ್ಧಾರ್ಥ್ ಶಂಕರ್ ರೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರ್ತಾರೆ, ಮಹಾನುಭಾವ. ಅವ್ರಿಗೆ ಕೇಳ್ತಾರೆ ಏನ್ ಮಾಡೋದು ಅಂತ ಹೇಳಿ. ಅವ್ರು ಹೇಳ್ತಾರೆ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಡೋಣ. ಏನ್ ಶಾಕ್ ಟ್ರೀಟ್ಮೆಂಟ್ ಅಂದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಕೊಟ್ಟ ಶಾಕ್ ಟ್ರೀಟ್ಮೆಂಟ್, ಸಂವಿಧಾನಕ್ಕೆ ಕೊಟ್ಟ ಶಾಕ್ ಟ್ರೀಟ್ಮೆಂಟ್. ತುರ್ತು ಪರಿಸ್ಥಿತಿ ಹೇರಿ, ಮಧ್ಯರಾತ್ರಿಯಲ್ಲಿ ತುರ್ತು ಪರಿಸ್ಥಿತಿ ಹೇರಿ ಸಿದ್ಧಾರ್ಥ್ ಶಂಕರ್ ರೇ ಶ್ರೀಮತಿ ಇಂದಿರಾ ಗಾಂಧಿ ಇಬ್ರು ಹೋಗಿ ಫಕ್ರುದ್ದೀನ್ ಅಲಿ ಅಹಮದ್ ಅವರು ರಾಷ್ಟ್ರಪತಿ ಆಗಿರ್ತಾರೆ. ಬಾತ್ ಟಬ್ಬಲ್ಲಿ ಮಹಾನುಭಾವ ಸ್ನಾನ ಮಾಡ್ತಿರ್ತಾರಂತೆ. ಬಾತ್ ಟಬ್ಬಿಂದ ಹೊರಗೂ ಬರಕ್ಕೆ ಬಿಡದಲೇನೆ ತಪ್ಪಿಂದಲೇನೆ ಆ ತುರ್ತು ಪರಿಸ್ಥಿತಿ ಆದೇಶಕ್ಕೆ ಸಹಿ ಹಾಕಿಸ್ಕೊಳ್ತಾರೆ. ಮಜಾ ಅಂದ್ರೆ 26ನೇ ತಾರೀಕು ಬೆಳಿಗ್ಗೆ 6 ಗಂಟೆ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ.
ಕ್ಯಾಬಿನೆಟ್ ಸಚಿವರು ಎದ್ದೋ ಬಿದ್ದು ಅಂತ ಬೆಳಗ್ಗೆ ಇದೇನು ಇಷ್ಟು ಬೇಗ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದಾರಲ್ಲ ಅಂತ ಎದ್ದು ಬಂದ್ರೆ ಆವಾಗ ಲಾ ಮಿನಿಸ್ಟ್ರಿ ಗೊತ್ತಿಲ್ಲ, ಹೋಮ್ ಮಿನಿಸ್ಟ್ರಿ ಗೊತ್ತಿಲ್ಲ, ತುರ್ತು ಪರಿಸ್ಥಿತಿ ತಂದಿರೋದು. ತುರ್ತು ಪರಿಸ್ಥಿತಿ ಹೇರಿದ ರ್ಯಾಟಿಫಿಕೇಶನ್ಗೆ ಕ್ಯಾಬಿನೆಟ್ನಲ್ಲಿ ಇಟ್ಟು ಅನುಮೋದನೆ ಪಡ್ಕೊಳ್ತಾರೆ. ಇವರೇ ಇದೇ ಜನ ಇವತ್ತು ಪ್ರಜಾಪ್ರಭುತ್ವದ ಮೌಲ್ಯದ ಬಗ್ಗೆ ಮಾತಾಡ್ತಿದ್ದಾರೆ. ನೆಕ್ಸ್ಟ್, ಅದನ್ನ ಮಾಡಿದ್ದೇನೆ ಮಧ್ಯರಾತ್ರಿ ವಿಪಕ್ಷದ ನಾಯಕರುಗಳನ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ನಾನು ಅದರ ವಿವರ ನೀವು ಅಲ್ಲಿ ನೋಡ್ತಾ ಹೋಗ್ಬೋದು, PPT-ನಲ್ಲಿ ಕಾಣ್ತಾ ಇದೆ. ಅದಾದ್ಮೇಲೂ ಭಯ ಇರುತ್ತೆ ಇಂದಿರಾ ಗಾಂಧಿ ಅವರಿಗೆ, ಎಲ್ಲಿ ನ್ಯಾಯಾಲಯಕ್ಕೆ ಹೋಗಿ ನಾವು ತುರ್ತು ಪರಿಸ್ಥಿತಿ ಹೇರಿದ್ದಕ್ಕೆ ತಡೆ ನೀಡ್ಬಿಡ್ತಾರೋ ಅಂತ ಹೇಳಿ ಆಮೇಲೆ ತಿದ್ದುಪಡಿ ತರಲಿಕ್ಕೆ ಶುರು ಮಾಡ್ತಾರೆ. ಅಕ್ರಮ ಬಂಧನವನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಬಾರದು ಅಂತ ಅದಕ್ಕೊಂದು ಅಮೆಂಡ್ಮೆಂಟ್ ತರ್ತಾರೆ. 38ನೇ ತಿದ್ದುಪಡಿ, 39ನೇ ತಿದ್ದುಪಡಿ, 40, 41, 42 ಯಾವ ರೀತಿ ತಿದ್ದುಪಡಿ ತರ್ತಾರೆ ಅಂದ್ರೆ ನಮ್ಮ ಮೂಲಭೂತ ಹಕ್ಕುಗಳನ್ನೇ ನಿರ್ಬಂಧಿಸ್ತಾರೆ, ಕಟ್ರೈಲ್ ಮಾಡ್ತಾರೆ. ನ್ಯಾಯಾಲಯದಲ್ಲಿ ಮೀಸಾ ಬಂದಿಗಳು ಯಾಕೆ ಬಂಧಿಸಿದಿರಿ ಅಂತ ಪ್ರಶ್ನೆ ಮಾಡುವ ಅಧಿಕಾರವನ್ನು ಕಿತ್ಕೊಳ್ತಾರೆ. ಅಂದ್ರೆ ಯಾರನ್ನು ಬೇಕಾದರೂ ತುರ್ತು ಪರಿಸ್ಥಿತಿ ನೆಪದಲ್ಲಿ ಬಂಧಿಸುವಂತ ಪರಮಾಧಿಕಾರವನ್ನ ಇಟ್ಕೊಂಡು ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಅಧಿಕಾರವನ್ನು ಕಿತ್ಕೊಳ್ತಾರೆ. ನೆಕ್ಸ್ಟ್, JP ವಾಜಪೇಯಿ, ಮುರಾರ್ಜಿಭಾಯ್ ದೇಸಾಯಿ, ಜಾರ್ಜ್ ಫರ್ನಾಂಡಿಸ್, ಮಧು ದಂಡವತೆ ಇವರೆಲ್ಲರೂ ಎಲ್ಲಿ ಹೋರಾಟ ಮಾಡಿಬಿಡ್ತಾರೋ ಅಂತ ಅವರೆಲ್ಲರೂ ಅರೆಸ್ಟ್ ಮಾಡಿಬಿಡ್ತಾರೆ. ಸಂವಿಧಾನ ತಿದ್ದುಪಡಿಯ ವಿವರಕ್ಕೆ ನಾನು ಹೋಗೋದಿಲ್ಲ, ಅದನ್ನು ಶ್ರೀಧರ್ ಪ್ರಭು ಅವರು ಹೇಳ್ತಾರೆ. ನನಗೆ ಚುನಾವಣೆಗೆ ಸಂಬಂಧಿಸಿದಂತ ಎಲ್ಲಾ ಕಾನೂನುಗಳನ್ನು ಈ ತಿದ್ದುಪಡಿಯಿಂದ ನ್ಯಾಯಾಲಯದ ಮುಂದೆ ಚುನಾವಣಾ ತಕರಾರು ಅರ್ಜಿಗಳನ್ನು ಕೂಡ ಯಾರು ಪ್ರಶ್ನೆ ಮಾಡೋಂಗಿರಲ್ಲ. ಹಿಂದೆ ಯಾರ ಮೇಲೆ ಕಂಪ್ಲೇಂಟ್ ಆಗಿರುತ್ತೆ ಅಕ್ರಮ ನಡೆಸಿದ್ದಾರೆ ಅಂತ, ಅದನ್ನು ಪ್ರಶ್ನೆ ಮಾಡೋಂಗಿಲ್ಲ. ನ್ಯಾಯಮೂರ್ತಿ ಜಗಮೋಹನ್ ಲಾಲ್ ಸಿನ್ಹಾ ತೀರ್ಪನ್ನ ಸಂವಿಧಾನ ತಿದ್ದುಪಡಿಯ ಮೂಲಕ ನಿಷ್ಕ್ರಿಯಗೊಳಿಸೋ ಕೆಲಸ ಮಾಡ್ತಾರೆ. ಸಂವಿಧಾನದ ಮೇಲೆ ಸರ್ವಾಧಿಕಾರದ ಸವಾರಿ ಇದೆ. ಸಂವಿಧಾನದ ಮೇಲೆ ಸರ್ವಾಧಿಕಾರಿಯ ಸವಾರಿ. 40ನೇ ತಿದ್ದುಪಡಿ ಮೂಲಕ ಮಾಧ್ಯಮ ಸ್ನೇಹಿತರು ಇದ್ದಾರೆ, ಇಲ್ಲಿದ್ದೀರಿ, ಮಾಧ್ಯಮದ ಮೇಲೆ ನಿರ್ಬಂಧ ಹೇಳ್ತಾರೆ. ಮಾಧ್ಯಮ ಏನ್ ಪ್ರಕಟಿಸಬೇಕು ಪ್ರಕಟಿಸಬಾರದು ಅನ್ನೋದನ್ನ ಇಂದಿರಾ ಬಂಟರು ನಿರ್ಣಯ ಮಾಡ್ತಾರೆ. ಸಂಪಾದಕೀಯ ಏನು ಬರೀಬೇಕು ಅನ್ನೋದನ್ನ ಸರ್ಕಾರ ಓಕೆ ಕೊಟ್ರೆ ಆ ಸಂಪಾದಕೀಯ ಪ್ರಕಟಿಸಬಹುದು. ಇದನ್ನು ಪ್ರತಿಭಟಿಸಿ ಇಂಡಿಯನ್ ಎಕ್ಸ್ಪ್ರೆಸ್ ಸಂಪಾದಕೀಯ ಜಾಗದಲ್ಲಿ ಖಾಲಿ ಜಾಗ ಬಿಡ್ತಾರೆ. ನೆಕ್ಸ್ಟ್, ಮತ್ತೆ ಈ 42ನೇ ತಿದ್ದುಪಡಿ ಅಂತೂ ಸಂವಿಧಾನಕ್ಕೆ ಮಾಡುವಂತ ಯಾವುದೇ ತಿದ್ದುಪಡಿಯನ್ನ ಯಾರು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಅಂತ ಒಂದು ಫರ್ಮಾನ್ ಬೇರೆ ತಿದ್ದುಪಡಿ ಮೂಲಕ ಹೊರಡಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಸಂವಿಧಾನದ ಚೌಕಟ್ಟಿದೆಯಲ್ಲ, ಪ್ರಿಯಾಂಬಲ್, ಆ ಪ್ರಿಯಾಂಬಲ್ ಅಂದ್ರೆ ವಿಪಕ್ಷಗಳ ನಾಯಕರನ್ನು ಜೈಲಿನಲ್ಲಿಟ್ಟು ಆ ಪ್ರಿಯಾಂಬಲ್ ಅಲ್ಲೇ ಬದಲಾಯಿಸ್ತಾರೆ. ಅಂದ್ರೆ ಸಮಾಜವಾದಿ, ಜಾತ್ಯತೀತ ಅಂತ ತುರುಕೋದು ಈ ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ವಿತೌಟ್ ಡಿಬೇಟ್. 1946ರಲ್ಲಿ ಸಂವಿಧಾನ ಸಭೆಯ ಚರ್ಚೆಯ ಸಂದರ್ಭದಲ್ಲಿ KT ಶಾ ಭಾರತವನ್ನು ಜಾತ್ಯತೀತ ಸಂಯುಕ್ತ ಸಮಾಜವಾದಿ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕು ಅಂತ ಪ್ರಸ್ತಾಪಿಸಿರ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾರಾಸಕ್ತಾಗಿ ಅದನ್ನು ತಿರಸ್ಕರಿಸ್ತಾರೆ. ಯಾಕೆಂದ್ರೆ ಭಾರತ ವೈವಿಧ್ಯತೆಯನ್ನು ಒಳಗೊಂಡಿರ್ತಕ್ಕಂಥ ಮತ್ತು ಏಕತೆಯನ್ನು ಪ್ರತಿಪಾದಿಸುವಂತ ರಾಷ್ಟ್ರ, ನಮ್ಗೆ ಯಾರು ಜಾತ್ಯತೀತತೆಯ ಬೋಧನೆಯ ಅವಶ್ಯಕತೆ ಇಲ್ಲ, ಇಟ್ ಈಸ್ ದೇರ್ ಇನ್ ಅವರ್ ಬ್ಲಡ್ ಅಂತ ಹೇಳ್ತಾರೆ. ನಮ್ಮ ರಕ್ತದಲ್ಲೇ ಅದಿದೆ, ನಮ್ಮ ರಕ್ತದಲ್ಲೇನೆ ಏಕಂ ಸತ್ವಿಪ್ರ ಬಹುಧಾ ವದಂತಿ ಅನ್ನೋ ಶ್ಲೋಕದಂತೆ ನಮ್ಮ ರಕ್ತದಲ್ಲೇ ಇದೆ ಅಂತ ಹೇಳ್ತಾರೆ. ದುರ್ದೈವ ಸಂಗತಿ ಅಂದ್ರೆ ನ್ಯಾಯಾಧೀಶರುಗಳು ಬಹಳಷ್ಟು ಜನ ಅವತ್ತು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದಂತ ಜವಾಬ್ದಾರಿ ನ್ಯಾಯಾಂಗಕ್ಕಿರುತ್ತೆ. ಇವರು ತುರ್ತು ಪರಿಸ್ಥಿತಿಗೆ ಹೆದರಿಯೋ ಬೆದರಿಯೋ ಇನ್ಯಾವ ಕಾರಣಕ್ಕೋ ಗೊತ್ತಿಲ್ಲ, ಅವರು ಬಗ್ಲಿಲ್ಲ, ತೆವಳ್ತಾರೆ. ಏಪ್ರಿಲ್ 28, 1976ರಂದು 5 ಜನರ ನ್ಯಾಯಾಧೀಶರ ಸಮಿತಿ
ನ್ಯಾಯಮೂರ್ತಿ ಎನ್ ರೇ, ಎಂಎಚ್ ಬೇಗ್, ವೈ.ವಿ. ಚಂದ್ರಚೂಡ್, ಪಿ.ಎನ್. ಭಗವತಿ. ಯಾವೊಬ್ಬ ನಾಗರಿಕನಿಗೂ ಕೂಡ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ದಾಖಲಿಸ್ತಕ್ಕಂಥ ಮತ್ತು ಬಂಧಿಸಿದ್ದನ್ನು ಅಕ್ರಮ ಅಂತ ಪ್ರಶ್ನಿಸುವಂತ ಅಧಿಕಾರ ಇಲ್ಲ ಅಂತ ತೀರ್ಪು ಕೊಡ್ತಾರೆ. ಒಬ್ರು ಮಾತ್ರ ಡಿಸೆಂಟ್ ನೋಟ್ ಬರೀತಾರೆ, ಡಾಕ್ಟರ್ ಎಚ್.ಆರ್. ಖನ್ನಾ ಅವರು ಮಾತ್ರ ಡಿಸೆಂಟ್ ನೋಟ್ ಬರೀತಾರೆ. ಇನ್ನು 4 ಜನ ನೋಡಿ, ಈಗ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, ನರೇಂದ್ರ ಮೋದಿ ಅವರು ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಬಂಧಿಸಿ ಜೈಲಿಗೆ ಹಾಕಿದ್ರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಂಗಿಲ್ಲ ಅಂತಂದ್ರೆ ಏನಾಗ್ಬೋದು ಪರಿಸ್ಥಿತಿ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬಂಧಿಸಿದ್ರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸೋಂಗಿಲ್ಲ ಅಂದ್ರೆ ಏನಾಗ್ಬೋದು ಪರಿಸ್ಥಿತಿ? ಇಂಥದೇ ಪರಿಸ್ಥಿತಿ 1975 ಜೂನ್ 25ರಿಂದ 77 ಮಾರ್ಚ್ 25ನೇ ತಾರೀಕಿನವರೆಗೂ ನಮ್ಮ ದೇಶದಲ್ಲಿತ್ತು. ಯಾರನ್ನ ಅರೆಸ್ಟ್ ಮಾಡಿದ್ರು ಕೂಡ ಯಾರು ಪ್ರಶ್ನೆ ಮಾಡಂಗಿಲ್ಲ ಇತ್ತ ಆವಾಗ ಸಂವಿಧಾನ. ನೆಕ್ಸ್ಟ್, ಸಂವಿಧಾನದ 30, 40, 41ನೇ ತಿದ್ದುಪಡಿಯಿಂದ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಮೂಲ ಆಶಯವನ್ನೇ ಮಣ್ಣುಪಾಲು ಮಾಡಿದರು. ನಾಗರಿಕರಿಗೆ ಕೊಟ್ಟಿದ್ದಂಥ ಮೂಲಭೂತ ಹಕ್ಕುಗಳನ್ನೇ ಕಿತ್ಕೊಳ್ಳೋ ಕೆಲಸ ಮಾಡಿದ್ರು. ನೆಕ್ಸ್ಟ್ ನೋಡಿ, ಒಂದು ಸೊಸೈಟಿ ಮೀಟಿಂಗ್ ಮಾಡಬೇಕು ಅಂದ್ರೆ ಕೋರಂ ಇರಬೇಕು ಅಂತ ಹೇಳ್ತಾರೆ. ಪಾರ್ಲಿಮೆಂಟಿಗೂ ಕೋರಂ ಇರಬೇಕು, ಅಸೆಂಬ್ಲಿ ನಡೆಸೋಕ್ಕೂ ಕೋರಂ ಇರಬೇಕು. ಇವರೊಂದು ತಿದ್ದುಪಡಿ ತಂದು ಯಾವ ಕೋರಮಿನ ಅವಶ್ಯಕತೆನೂ ಇಲ್ಲ, ಒಬ್ಬನೇ ಒಂದು ಮೀಟಿಂಗ್ ಕರೆದು ಅವನೊಂದು ರೆಜುಲೇಷನ್ ಪಾಸ್ ಮಾಡಿದ್ರೆ, ನಿರ್ಣಯ ಪಾಸ್ ಮಾಡಿದ್ರೆ ಅದು ಕಾನೂನು ಆಗುತ್ತೆ ಅನ್ನೋ ರೀತಿಯ ಕೋರಂನ ನಿರ್ಬಂಧವನ್ನೇ ತೆಗೆದುಹಾಕಿದ್ರು. ನೆಕ್ಸ್ಟ್, ಸಂವಿಧಾನದ ಆಶಯವನ್ನೇ ದುರುಪಯೋಗ ಮಾಡಿದ್ರು. ಅಂದ್ರೆ ಸಂವಿಧಾನದ ಪ್ರಕಾರ ಎಲ್ಲರೂ ಸಮಾನರು, ಅವನು ಶ್ರೀಮಂತ ಇರಲಿ ಬಡವ ಇರಲಿ, MP ಇರಲಿ ಮತದಾರ ಇರಲಿ, ಯಾವ ಜಾತಿಯವನಿರಲಿ, ಸಮಾನರು ಅನ್ನುವಂಥ ಮೂಲ ಆಶಯಕ್ಕೆ ತದ್ವಿರುದ್ಧವಾಗಿ ಸರ್ವಾಧಿಕಾರಿಗಳು ನಡ್ಕೊಂಡಿದ್ರು. ಪತ್ರಕರ್ತ ಸ್ನೇಹಿತರೆ, 253 ಜನ ಪತ್ರಕರ್ತರನ್ನ ಆ ಸಂದರ್ಭದಲ್ಲಿ ಬಂಧಿಸಿದ್ರು ದೇಶದ ಉದ್ದಗಲಕ್ಕೆ. 1,10,000ಕ್ಕೂ ಹೆಚ್ಚು ಜನ ವಿವಿಧ ಸಂಘಟನೆಯ ನಾಯಕರುಗಳನ್ನ ಮೀಸಾದಲ್ಲಿ ಬಂಧಿಸಿ ಜೈಲಲ್ಲಿ ಇಟ್ಟಿದ್ರು. DIR ನಲ್ಲಿ ಬಂಧಿಸಿದವರ ಸಂಖ್ಯೆ ನಾವು ಸೇರಿಸಿದ್ರೆ ಅದರ 10 ಪಟ್ಟು ಆಗುತ್ತೆ. ಆದರೆ 77ರಲ್ಲಿ ನಡೆದಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಸರ್ವಾಧಿಕಾರದ ವಿರುದ್ಧ ಜನಾಭಿಪ್ರಾಯ ಜನತಾ ಪಕ್ಷದ ಹೆಸರಿನಲ್ಲಿ ವಿಜಯವನ್ನ ಸ್ಥಾಪಿಸುತ್ತೆ. ನೆಕ್ಸ್ಟ್, ಇಂದಿರಾ ಗಾಂಧಿ ದಬ್ಬಾಳಿಕೆ ನಡೆಸಿದಾಗ, ಪ್ರಜಾಪ್ರಭುತ್ವ ನೆಲಕೆಟ್ಟಿದಾಗ ಸಂವಿಧಾನದ ಆಶಯಗಳನ್ನ ಉಳಿಸೋದಕ್ಕೆ ಹೋರಾಡಿ ಜೈಲು ಸೇರಿದವರು ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರ, ಧರ್ಮಸಿಂಗ್ ಅವರ? ಬದುಕಿಲ್ಲ ಪಾಪ ಧರ್ಮಸಿಂಗ್ ಅವರು ಸೇರಿದ್ರ? ಕಾಂಗ್ರೆಸ್ನವರು ಹೋರಾಟ ಮಾಡಿದ್ರ? ಯಾರು ಹೋರಾಟ ಮಾಡಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವತ್ತು ಇಂದಿರಾ ಬ್ರಿಗೇಡ್ನ ಯಂಗ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಸರ್ವಾಧಿಕಾರಿ ತನ್ನ ಸ್ವಾರ್ಥಕ್ಕೆ ತಿರುಚಿದಾಗ ಯಂಗ್ಟರ್ಗೂ ಇಂದಿರಾ ಜಿಂದಾಬಾದ್, ಇಂದಿರಾ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ, ಇಂದಿರಾ ಇಸ್ ಇಂಡಿಯಾ ಅಂತ ಘೋಷಣೆ ಹಾಕೋದ್ರೊಳಗೆ ಆನಂದ ಪಡ್ತಾ ಇದ್ರು. ಇದು PPTಯ ಮಾಹಿತಿ. ಆದ್ರೆ ಏನಾದ್ರು ಸ್ವತಂತ್ರ ಬಂದು ಇಷ್ಟು ವರ್ಷಗಳ ನಂತರ, ತುರ್ತು ಪರಿಸ್ಥಿತಿ ಹೇರಿದ ನಂತರನು ಕಾಂಗ್ರೆಸ್ ಮನಸ್ಥಿತಿ ಬದಲಾಗಿದೆಯಾ ಅಂದ್ರೆ ಮನಸ್ಥಿತಿ ಬದಲಾಗಿಲ್ಲ. ಅದೇ ಸರ್ವಾಧಿಕಾರಿ ಮನಸ್ಥಿತಿಯಲ್ಲೇನೆ ಕಾಂಗ್ರೆಸ್ ಪಾರ್ಟಿ ಇದೆ. ಕಾಂಗ್ರೆಸ್ ಒಳಗೆ ಪ್ರಜಾಪ್ರಭುತ್ವ ಇದೆಯಾ ಅಂದ್ರೆ ಕಾಂಗ್ರೆಸ್ ಒಳಗೂ ಪ್ರಜಾಪ್ರಭುತ್ವ ಇಲ್ಲ. ಅದೇ ಮನಸ್ಥಿತಿ ಇದೆ. ಅವತ್ತು ಕೂಡ ಸುಳ್ಳು ಮತ್ತು ಅಪಪ್ರಚಾರವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ರು. ಇವತ್ತು ಕೂಡ ಸುಳ್ಳು ಮತ್ತು ಅಪಪ್ರಚಾರವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಅವತ್ತು ಕೂಡ ಅಧಿಕಾರದ ಲಾಲಸೆ, ಇವತ್ತು ಕೂಡ ಅಧಿಕಾರದ ಲಾಲಸೆ.
ಅಧಿಕಾರದ ದುರಾಸೆಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ಅವತ್ತು ತಯಾರಾಗಿದ್ರು. ಇವತ್ತು ಕೂಡ ಅಧಿಕಾರದ ದುರಾಸೆಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿದ್ದಾರೆ. ಇವತ್ತು ಏನು ಮನಸ್ಥಿತಿ ಬದಲಾಗಿಲ್ಲ, ಕಾಂಗ್ರೆಸ್ನ ಮನಸ್ಥಿತಿ ಬದಲಾಗಿಲ್ಲ. 1975 ಜೂನ್ 25ನೇ ತಾರೀಕಿನಿಂದ 1977 ಮಾರ್ಚ್ 25ರವರೆಗೆ 21 ತಿಂಗಳ ಕಾಲ ಲಕ್ಷಾಂತರ ಜನರನ್ನ ಜೈಲಿನಲ್ಲಿಟ್ಟು ನಾಗರಿಕ ಹಕ್ಕುಗಳನ್ನು ದಮನ ಮಾಡಿ ನೂರಾರು ಜನರ ಸಾವಿಗೆ ಕಾರಣವಾಗಿ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆಸಿದ್ದು ದೇಶ ಉದ್ಧಾರ ಮಾಡಕ್ಕೆ ಅಂತ ಭಾವಿಸಬೇಡಿ. ನ್ಯಾಯಾಲಯ ಕೊಟ್ಟ ತೀರ್ಪನ್ನ ನ್ಯಾಯಾಲಯದ ಮೂಲಕ ಎದುರಿಸೋಕ್ಕಾಗದೆ ಸರ್ವಾಧಿಕಾರ ಹೇರಿದಂತ ಕರಾಳ ದಿನ ಜೂನ್ 25ನೇ ತಾರೀಕು. ಇಂಥ ಒಂದು ಕರಾಳ ಸ್ಥಿತಿ ಮತ್ತೆ ಬರಬಾರದು ಅಂತ ಅನ್ನೋದಕ್ಕೋಸ್ಕರ ಇವತ್ತು ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಈ ತುರ್ತು ಪರಿಸ್ಥಿತಿಯ ಕರಾಳ ನೆನಪಿನ ಚರ್ಚೆ ಮಾಡುವಂತ ಚಿಂತನೆಯನ್ನ ಮಾಡಿದೆ. ಅವಾಗ ಮನಸ್ಸೋ ಇಚ್ಛೆ ಸಂವಿಧಾನ ತಿದ್ದುಪಡಿ ಮಾಡಿದ್ರು. ಈ ಸುಶೀಲ್ ನಮೋಶಿ ಹೇಳಿದ್ರು, ಇದುವರೆಗೂ ನಮ್ಮ ಸಂವಿಧಾನ 106 ಬಾರಿ ತಿದ್ದುಪಡಿ ಆಗಿದೆ. ಅದರಲ್ಲಿ ಅತಿ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿರೋ ಕಾಂಗ್ರೆಸ್. ಒಳ್ಳೆ ಕಾರಣಕ್ಕೆ ತಿದ್ದುಪಡಿ ಮಾಡಿದಾರ? ಒಳ್ಳೆ ಕಾರಣಕ್ಕೆ ತಿದ್ದುಪಡಿ ಮಾಡಲಿಲ್ಲ, ಒಳ್ಳೆ ಕಾರಣಕ್ಕೆ ಬದಲಾಯಿಸಲಿಲ್ಲ, ತಮ್ಮ ಸ್ವಾರ್ಥಕ್ಕೆ ಬದಲಾಯಿಸಿದ್ರು, ತಮ್ಮ ಸ್ವಾರ್ಥಕ್ಕೆ ತಿದ್ದುಪಡಿ ಮಾಡಿದ್ರು. ಈಗ ನೀವು ಯೋಚನೆ ಮಾಡಿ, ಸಂವಿಧಾನ ಪ್ರತಿ ಹಿಡ್ಕೊಂಡ ತಕ್ಷಣ ಸಂವಿಧಾನದ ರಕ್ಷಣೆ ಆಗಲ್ಲ. ಇವರಿಗೆ ಪ್ರಾಮಾಣಿಕ ಕಾಳಜಿ ಇದ್ದಿದ್ರೆ, ಖರ್ಗೆ ಸಾಹೇಬ್ರೆ, ನಿಮಗೆ ಸಂವಿಧಾನದ ಬಗ್ಗೆ ಪ್ರಾಮಾಣಿಕ ಕಾಳಜಿ ಇದ್ದಿದ್ರೆ ನೀವು ಅವತ್ತು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಜೈಲಿಗೆ ಹೋಗ್ತಿದ್ರಿ. ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಸಂವಿಧಾನನೂ ಮರ್ತ್ರಿ, ಅಂಬೇಡ್ಕರ್ ಅವರನ್ನು ಮರ್ತ್ರಿ. ಯಾಕೆಂದ್ರೆ ನಿಮಗೆ ಅಧಿಕಾರದ ಆಸೆ ಇತ್ತು. ಇಂದಿರಾ ಗಾಂಧಿ ಪ್ರಶ್ನೆ ಮಾಡಿದ್ರೆ ಅಧಿಕಾರವೂ ಹೋಗುತ್ತೆ, ಜೈಲಿಗೂ ಹೋಗ್ಬೇಕಾಗತ್ತೆ. ಅಧಿಕಾರವೂ ಹೋದ್ರೆ ಜೈಲಿಗೂ ಹೋದ್ರೆ ಪರಿಸ್ಥಿತಿ ಏನು ಅಂತ ಹೇಳಿ ಅಂಬೇಡ್ಕರ್ ಅವರನ್ನು ನಿಮಗೆ ಮರೆಯುವಂತೆ ಮಾಡ್ತು, ಸಂವಿಧಾನವನ್ನು ಮರೆಯುವಂತೆ ಮಾಡ್ತು. ಈಗ ನರೇಂದ್ರ ಮೋದಿಯವರ ರಕ್ಷಣೆಯಲ್ಲಿ ಸಂವಿಧಾನ ಇದೆ, ಸಂವಿಧಾನದ ರಕ್ಷಣೆಯಲ್ಲಿ ನರೇಂದ್ರ ಮೋದಿ ಇದ್ದಾರೆ, ಸಂವಿಧಾನಕ್ಕೆ ಗೌರವ ಕೊಟ್ಟು ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಿದ್ದಾರೆ. ಅದಕ್ಕಾಗಿ ಸುಳ್ಳು ಮತ್ತು ಅಪಪ್ರಚಾರವನ್ನು ನಿಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದೀವಿ. ಇನ್ನೊಂದು ಆರೋಪ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಫೆಡರಲಿಸಂಗೆ ಧಕ್ಕೆ, ರಾಜ್ಯದ ಅಧಿಕಾರ ಕಿತ್ಕೊಳ್ತಾರೆ. ನಿಮಗೊಂದು ಮಜಾ ಇರಲಿ, ಗೊತ್ತಿರಲಿ, ಕಾಂಗ್ರೆಸ್ 352 ಅಲ್ವಾ ಅದು ವಿಧಿ 352 ಈ ವಜಾ ಮಾಡೋದು ಸರ್ಕಾರನ 356ನೇ ವಿಧಿ ಬಳಸಿ 90 ಬಾರಿ ವಿವಿಧ ರಾಜ್ಯಗಳಿಗೆ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾರೆ. ಎಲ್ಲವೂ ರಾಜಕೀಯ ಕಾರಣಕ್ಕೆ ರಾಜ್ಯದ ಸರ್ಕಾರಗಳನ್ನು ವಜಾ ಮಾಡೋದು. ಇವತ್ತು ಇವರು ಫೆಡರಲಿಸಂ ಬಗ್ಗೆ ಮಾತಾಡ್ತಾರೆ. ಇನ್ನ ಯಾರ್ಯಾರು ಸೂಪರ್ ಪವರ್ ಹೊಂದಿದ್ರು, ಈಗಲೂ ಕೆಲವರಿಗೆ ಸಾಂವಿಧಾನಿಕ ಹುದ್ದೆಯಲ್ಲಿದ್ರು ಇಲ್ಲದೆ ಇದ್ರು ಕೂಡ ನನ್ನ ಕೈನಲ್ಲಿ ಸೂಪರ್ ಪವರ್ ಇರಬೇಕು ಅಂತ ಬಯಸ್ತಾರೆ. ನಾನು ಅದಕ್ಕೆ ಹೇಳಿದೆ, ಮನಸ್ಥಿತಿ ಬದಲಾಗಿಲ್ಲ ಅಂತ ಹೇಳಿ. UPA ಚೇರ್ಪರ್ಸನ್ ಎಬೋ ದ ಕಾನ್ಸ್ಟಿಟ್ಯೂಷನ್, ಅವರೇ ಅಲ್ಲಿಂದ ಚೀಟಿ ಕೊಟ್ಟಿದ್ದನ್ನು SMS ಮಾಡಿದ್ದನ್ನು ಮನಮೋಹನ್ ಸಿಂಗ್ ಬೇಕಾಗಿತ್ತು. ಸಂವಿಧಾನಕ್ಕೆ ಹುದ್ದೆನ ಅದು? ಸಂವಿಧಾನಕ್ಕೆ ಹುದ್ದೆ ಅಲ್ಲ, ಆದರೆ ಸಂವಿಧಾನದ ಮೇಲಿನ ಹುದ್ದೆ. ಯಾತಕ್ಕಾಗಿ? ತನ್ನ ರಾಜಕೀಯ ಸ್ವಾರ್ಥಕ್ಕಾಗಿ. ಅವತ್ತು ತುರ್ತು ಪರಿಸ್ಥಿತಿ ಕಾಲದಲ್ಲೂ ಕೂಡ ಸಂವಿಧಾನದ ಮೇಲಿನ ಹುದ್ದೆಯಲ್ಲಿದ್ದು ಅಧಿಕಾರ ಚಲಾಯಿಸಿದವರು ದಿವಂಗತ ಸಂಜಯ್ ಗಾಂಧಿಯವರು ಬಲಾತ್ಕಾರವಾಗಿ ನಸ್ಬಂದಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. 8 ವಯಸ್ಸಿನಿಂದ 80 ವಯಸ್ಸಿನವರೆಗೆ ಹಿಡ್ಕೊಂಡು ಹೋಗಿ ಕಟ್ ಮಾಡದೆ, ಏನ್ ಪರ್ಮಿಷನ್ ಇಲ್ಲ, ಏನಿಲ್ಲ. ಸಂಜಯ್ ಗಾಂಧಿ ಹೀಗೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಸ್ಲಮ್ ಕಂಡಂತೆ ತುರ್ಕ್ಮನ್ ಗೇಟ್ ಹತ್ರ. ತಕ್ಷಣ ಬುಲ್ಡೋಜರ್ ಕಳಿಸಿ, ಇದು ಸ್ಲಮ್ಮು, ದೆಹಲಿನಲ್ಲಿ ಕ್ಯಾಪಿಟಲ್ ಸಿಟಿನಲ್ಲಿ ಸ್ಲಮ್ಮು, ಇದು ಅಸಹ್ಯ ಹುಟ್ಟಿಸುತ್ತೆ ಅಂತ ಹೇಳಿ ಬುಲ್ಡೋಜರ್ ಕಳಿಸಿ ಆ ಸ್ಲಮ್ಮನ್ನೆಲ್ಲ ನೆಲಸಮ ಮಾಡಿದ. 7.5 ಲಕ್ಷ ಜನ ಬೀದಿ ಪಾಲಾಗಿದ್ರು. ಈ ಕಾಂಗ್ರೆಸ್ನ ಬಡತನ ನಿರ್ಮೂಲನೆ ಅಂದ್ರೆ ಬಡತನ ನಿರ್ಮೂಲನೆ ಅಲ್ಲ, ಬಡವರನ್ನೇ ನಿರ್ಮೂಲನೆ ಮಾಡೋದು. ಬಡತನ ನಿರ್ಮೂಲನೆ ಮಾಡಿದ್ದಲ್ಲ, ಬಡವರನ್ನೇ ನಿರ್ಮೂಲನೆ ಮಾಡಿದ್ದು. ಫ್ಯಾಮಿಲಿ ಪ್ಲಾನಿಂಗು, ನಸ್ಬಂದಿಯನ್ನ ಫ್ಯಾಮಿಲಿ ಪ್ಲಾನಿಂಗಿಗೆ
ಫೋರ್ಸಿಬಲಿ 8 ವರ್ಷದಿಂದ 80 ವರ್ಷದವರೆಗೂ ನಸಬಂದಿ ಅಂತ ಕಾರ್ಯಕ್ರಮ ಹಾಕಿ ಫೋರ್ಸಿಬಲಿ ನರ ಕಟ್ ಮಾಡೋ ಕೆಲಸ ಮಾಡಿದ್ವಿ. ಇನ್ನು ಜೈಲ್ ಕೆಪಾಸಿಟಿ, ತಿಹಾರ್ ಜೈಲ್ ಕೆಪಾಸಿಟಿ 1,100 ಇದ್ರೆ 3,500 ಜನ ರಾಜಕೀಯ ಕೈದಿಗಳನ್ನ ಆ ಜೈಲಿನಲ್ಲಿ ದನದ ದೊಡ್ಡಿಗೆ, ಕುರಿ ದೊಡ್ಡಿಗೆ ತುಂಬ್ತಾರಲ್ಲ ಹಾಗೆ ತುಂಬಿದ್ರಂತೆ. ಅಂತ ಪರಿಸ್ಥಿತಿ ಇತ್ತು. ಈ ಶ್ರೀಕಾಂತ್ ಶುಕ್ಲಾ ವರ್ಸಸ್ ADM ಜಬಲ್ಪುರ್ ಒಂದು ಕೇಸು. ಆ ಕೇಸಿಗೆ ಸಂಬಂಧಪಟ್ಟಂತೆ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ಹಾಕೋಂಗೇ ಇಲ್ಲ ಅಂತ ಹೇಳ್ತಾರೆ. ನೀರೆಂಟೆ ಅಂತ ಒಬ್ರು ಅಡ್ವೊಕೇಟ್ ಜನರಲ್ ಇದ್ರು. ಅಡ್ವೊಕೇಟ್ ಜನರಲ್ ಏನ್ ಹೇಳ್ತಾರೆ ಅಂದ್ರೆ, ನ್ಯಾಯಾಧೀಶರು ಕೇಳ್ತಾರೆ, ಈ ಸಂದರ್ಭದಲ್ಲಿ ಬಂಧಿಸಿದ್ರು ಮಾತ್ರ ಅಲ್ಲ ನ್ಯಾಯಾಧೀಶರಿಗೆ ಉತ್ತರ ಕೊಡೋದು, ಕೊಂದ್ರು ಕೂಡ ಪ್ರಶ್ನೆ ಮಾಡಂಗಿಲ್ಲ ಅಂತ. ಯಾರನ್ನು ಕೊಂದ್ರು ಕೂಡ ಪ್ರಶ್ನೆ ಮಾಡಂಗಿಲ್ಲ ಅಂತ. ಕೇರಳದಲ್ಲಿ ಒಬ್ಬ ರಾಜನ್ ಅಂತ ಒಬ್ಬ ವಿದ್ಯಾರ್ಥಿನ ಎಳ್ಕೊಂಡು ಹೋಗಿ ಕೊಂದಾಕ್ತಾರೆ ಪೊಲೀಸರು. ಕೊಂದಾಕಿ ಏನ್ ಮಾಡ್ತಾರಂತೆ ಗೊತ್ತಾ, ಈ ಹಂದಿಗಳಿಗೆ ತುಂಡು ತುಂಡು ಮಾಡಿ ಹಂದಿಗಳಿಗೆ ಆಹಾರವಾಗಿ ಎಸಿತಾರಂತೆ. ತುರ್ತು ಪರಿಸ್ಥಿತಿ ಹೇರಿದಾಗ ಪ್ರಜಾಪ್ರಭುತ್ವ ಇತ್ತ? ಅವತ್ತೇನಿತ್ತು ಪ್ರಜಾಪ್ರಭುತ್ವ? ಮೂಲಭೂತ ಹಕ್ಕನ್ನು ದಮನ ಮಾಡಿದ್ರಲ್ವಾ? ಆ ದಮನ ಮಾಡಿದ ಸಾಲಿಗೆ ಎಲ್ಲ ಕಾಂಗ್ರೆಸ್ಸಿಗರು ಆ ಪಾಪಕ್ಕೆ ಪಾಲ್ದಾರಲ್ವಾ? ಅವತ್ತು ಯಾವ್ಯಾವ ಕಾಂಗ್ರೆಸ್ಸಿಗರು ಇಂದಿರಾ ಗಾಂಧಿ ಬೆಂಬಲಿಸಿ ಕಾಂಗ್ರೆಸ್ ಜೊತೆಗಿದ್ರು ಅವರೆಲ್ಲರೂ ಆ ಪಾಪಕ್ಕೆ ಪಾಲ್ದಾರರು ಹೌದಲ್ವೋ? ಈಗ ಹೇಳಿ ನೀವು ಖರ್ಗೆ ಸಾಹೇಬ್ರೆ, ಯಾರನ್ನು ಪಾಪಿಗಳು ಅಂತ ಕರಿಬೇಕು? ಪಾಪಿಗಳೇ ಯಾರು? ಮಜಾ ಗೊತ್ತಾ ನಿಮಗೆ? ಈ ಕಾಂಗ್ರೆಸ್ ಟೂಲ್ ಕಿಟ್ ರಾಜಕಾರಣದಲ್ಲಿ ಬಹಳ ಎಕ್ಸ್ಪರ್ಟ್. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಬ್ಯಾಲೆಟ್ ಬೇಡ, ಟೆಕ್ನಾಲಜಿ ಬಳಸ್ಕೊಳ್ಬೇಕು. ವೆನ್ ರಾಜೀವ್ ಗಾಂಧಿ ವಾಸ್ ಪ್ರೈಮ್ ಮಿನಿಸ್ಟರ್, ಹಿ ಟೋಲ್ಡ್ ನಾವು ಟೆಕ್ನಾಲಜಿ ಬಳಸ್ಕೊಳ್ಬೇಕು, ಅದಕ್ಕೆ EVM ಬಳಕೆ ಮಾಡಬೇಕು ಅಂತ ರಾಜೀವ್ ಗಾಂಧಿ. ಅವ್ರ ಮಗ ರಾಹುಲ್ ಗಾಂಧಿ, ನಮಗೆ ಬೇಡ EVM ಬೇಡ, ನಮಗೆ ಬ್ಯಾಲೆಟ್ ಬೇಕು. ಅವರು ರಾಯಬರೇಲಿ ಗೆದ್ರೆ EVM ಸರಿ ಇದೆ. ಕೇರಳದಲ್ಲಿ 18 ಸೀಟ್ ಗೆದ್ರೆ EVM ಸರಿ ಇದೆ. ತಮಿಳುನಾಡಿನಲ್ಲಿ 39 ಗೆದ್ರೆ EVM ಸರಿ ಇದೆ. ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಾಗ EVM ಸರಿ ಇದೆ. ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದಾಗ EVM ಸರಿ ಇದೆ. ಹಿಮಾಚಲ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದಾಗ EVM ಸರಿ ಇದೆ. ರಾಜಸ್ಥಾನದಲ್ಲಿ ಸೋತ್ರು, ಮಧ್ಯಪ್ರದೇಶದಲ್ಲಿ ಸೋತ್ರು, EVM ಸರಿ ಇಲ್ಲ. ಛತ್ತೀಸ್ಗಢದಲ್ಲಿ ಸೋತ್ರು, EVM ಸರಿ ಇಲ್ಲ. ಸರಿ ಇಲ್ದಿರೋದು EVM ಅಲ್ಲ, ಇದು ಯಾವ್ದು ಹೇಳಿ? ಈ ಮೇಲ್ಗಡೆ ಅಪ್ಪರ್ ಚೇಂಬರ್ ಸರಿ ಇಲ್ಲದೆ ಇದ್ದರು. ಹೀಗೆ ಒಂದೊಂದು ಗಳಿಗೆ ಒಂದೊಂದು ಮಾತಾಡ್ತಾರೆ. ತಾವು ಗೆದ್ದಾಗ ಒಂದು, ತಾವು ಗೆಲ್ಲದೆ ಇದ್ದಾಗ ಒಂದು. ಅಂದ್ರೆ ಟೂಲ್ ಕಿಟ್ ರಾಜಕಾರಣ, ಟೂಲ್ ಕಿಟ್ ನೆಟ್ವರ್ಕ್ ಬರೀ ನ್ಯಾಷನಲ್ ಲೆವೆಲ್ ಇದೆ ಅಂತ ಅನ್ಕೋಬೇಡಿ. ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ಇವರ ಟೂಲ್ ಕಿಟ್ ನೆಟ್ವರ್ಕ್ ಅಪಪ್ರಚಾರ ಮಾಡೋದನ್ನೇ ತನ್ನ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಇನ್ನು ಚುನಾವಣೆ ಹಿಂಸೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ವೋಟ್ ಹಾಕಿರುವಂತ ಒಂದು ಕೆಲವು ಬಡಾವಣೆಗಳಲ್ಲಿ ನೀರು, ಕಸ, ಕರೆಂಟು ಎಲ್ಲ ಕಟ್ ಮಾಡಿ ಬೆದರಿಕೆ ಹಾಕ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಿದ್ದ ಅಂತ ಕಾರ್ಯಕರ್ತನನ್ನ ರುಂಡ ಕತ್ತರಿಸಿ ರುಂಡ ತಗೊಂಡು ಹೋಗ್ತಾರೆ. ಕೇರಳದಲ್ಲಿ 55 ಜನ ಕಾರ್ಯಕರ್ತರ ಹತ್ಯೆ ನಡೆಯುತ್ತೆ. ಪಂಜಾಬ್ನಲ್ಲಿ ಅಕಾಲಿದಳದ ವಿರುದ್ಧ ಬಿದ್ರೇನು ವಲಯವನ್ನು ಎತ್ಕಟ್ಟಿದ್ದೇನೆ ಕಾಂಗ್ರೆಸ್ ಪಾರ್ಟಿ. ಇವತ್ತು ಪಂಜಾಬ್ ಭಯೋತ್ಪಾದನೆಯ ಕೂಪಕ್ಕೆ ಬೀಳೋದಕ್ಕೆ ಪ್ರಮುಖ ಕಾರಣವೇ ತನ್ನ ರಾಜಕೀಯ ಹಿತಾಸಕ್ತಿಗೋಸ್ಕರ ಬಿದ್ರೇನು ವಲಯನ್ನ ಎತ್ಕಟ್ಟಿದ್ದ ಶ್ರೀಮತಿ ಇಂದಿರಾ ಗಾಂಧಿ ಅವರ ನೀತಿ. ಇನ್ನ SC ST OBC ಮೀಸಲಾತಿನೇ ಇರಲ್ಲ. ಈ ಒಂದು ಗಾದೆ ಮಾತಿದೆ, ಉಲ್ಟಾ ಚೋರ್ ಕೋತವಾಲ್ ಕಾ ಡಾಂಟಾ ಅಂತ ಹೇಳಿ. ಉಲ್ಟಾ ಚೋರ್ ಕೋತವಾಲ್ ಕಾ ಡಾಂಟಾ ಅಂತ ಹೇಳಿ ಒಂದು ಮಾತಿದೆ, ಕಹಾವಟ್ಟು. ಅದ್ರ ಪ್ರಕಾರ ಅಲ್ಪಸಂಖ್ಯಾತರ ಸಂಸ್ಥೆಗಳಲ್ಲಿ SC ST ಮೀಸಲಾತಿಯನ್ನೇ ರದ್ದುಗೊಳಿಸಿದ್ದು ಕಾಂಗ್ರೆಸ್ ಪಾರ್ಟಿ. ಅಲ್ಪಸಂಖ್ಯಾತರ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಇದೆಯಲ್ಲ, ಅಲ್ಲಿ SC ST ಮೀಸಲಾತಿ ಇಲ್ಲ. ಆರ್ಟಿಕಲ್ 370 ಎಲ್ಲಿವರೆಗೂ ರದ್ದಾಗಿರಲಿಲ್ಲ, ಎಲ್ಲಿವರೆಗೂ ಕಾಶ್ಮೀರದಲ್ಲಿ SC ST OBC ರಿಸರ್ವೇಶನ್ ಇರಲಿಲ್ಲ. ಅಲ್ಲಿ
OBC SC ST ರಿಸರ್ವೇಶನ್ ಇಲ್ದಂಗೆ ಮಾಡಿದ್ದೀವರು ಆರೋಪ ಬಿಜೆಪಿ ಮೇಲೆ. ನೀವು ಯೋಚನೆ ಮಾಡಿ, ಇನ್ನು ದೇಶ ಹೊಡೆಯೋ ಕೆಲಸ ಯಾರು ಮಾಡೋದು? ಉತ್ತರ ದಕ್ಷಿಣ ಅಂತ ಹೊಡೆದವರು ಇವರು, ಜಾತಿ ಹೆಸರಲ್ಲಿ ಸಮಾಜ ಹೊಡೆದವರು ಇವರು. ವಿದೇಶಿ ಶಕ್ತಿಗಳಿಗೆ ರಾಹುಲ್ ಗಾಂಧಿ ಅಮೆರಿಕ ಇಂಗ್ಲೆಂಡಿಗೆ ಹೋಗಿ ಭಾರತದಲ್ಲಿ ಪ್ರಜಾಪ್ರಭುತ್ವ ರಕ್ಷಣೆ ಮಾಡೋದಕ್ಕೆ, ನಾಗರಿಕ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ವಿದೇಶಿ ಶಕ್ತಿಗಳು ಬಂದಿಲ್ಲಿ ವಿದೇಶಿ ಶಕ್ತಿಗಳು ಸಹಾಯ ಮಾಡಬೇಕು ಅಂತ ಆಮಂತ್ರಣ ಕೊಟ್ಟವರು ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಅವರು. ನೀವು ಯೋಚನೆ ಮಾಡಿ, ಈ ತಮಿಳುನಾಡಿನಲ್ಲಿ DMK ಗೆಲ್ತು, ಇಂಡಿಯಾ ಅಲಯನ್ಸ್ ಗೆಲ್ತು, DMK ಕಾಂಗ್ರೆಸ್. ಅಣ್ಣಾಮಲೈಯವರ ಮುಖವಾಡವನ್ನ ಕುರಿ ಮುಖಕ್ಕೆ ಹಾಕಿ ಸಾರ್ವಜನಿಕವಾಗಿ ಕುರಿಯನ್ನು ಹತ್ಯೆ ಮಾಡಿದರು. ಈ ಮನಸ್ಥಿತಿಯ ಇರುವ ಜನರಿಂದ ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕಾಗಿದೆ. ಈ ಮನಸ್ಥಿತಿಯ ಜನರಿಂದ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿದೆ. ಕಾಂಗ್ರೆಸ್ DNA-ನಲ್ಲಿ ಪ್ರಜಾಪ್ರಭುತ್ವ ಇಲ್ಲ. ಕಾಂಗ್ರೆಸ್ DNA-ನಲ್ಲಿ ಸಂವಿಧಾನದ ಬಗ್ಗೆ ಕಾಳಜಿ ಇಲ್ಲ. ಈಗ ಅವರು ಸಂವಿಧಾನದ ಪ್ರತಿಯನ್ನು ಹಿಡಿದಿರೋದು ತನ್ನ ರಾಜಕೀಯ ಅಸ್ತಿತ್ವದ ಉಳಿವಿಗಾಗಿ ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ತನಗೆ ಅಧಿಕಾರ ಇದ್ದಾಗ ಸರ್ವಾಧಿಕಾರ ಹೇರಿ ಸಂವಿಧಾನದ ಕೊಟ್ಟಂತ ಮೂಲಭೂತ ಹಕ್ಕನ್ನೇ ಕಸಿದುಕೊಂಡವರು ಅವರು. ತುರ್ತು ಪರಿಸ್ಥಿತಿ ಹೇರಿದವರು ಅವರು. ಅವರಿಗೆ ಬೆಂಬಲವಾಗಿ ನಿಂತವರಿಗೆ ಸಂವಿಧಾನ ಹಿಡಿದುಕೊಳ್ತಕ್ಕಂಥ ನೈತಿಕತೆ ಇಲ್ಲ. ನಾನು ಈ ಸಭೆಯ ಮೂಲಕ ಆಗ್ರಹ ಮಾಡ್ತೇನೆ, ಕಾಂಗ್ರೆಸ್ 1975 ಜೂನ್ 25ನೇ ತಾರೀಕು ಈ ದೇಶದ ಮೇಲೆ ಸರ್ವಾಧಿಕಾರ ಹೇರಿದ ಮಹಾಪಾಪಕ್ಕೆ ಭಾರತದ ನಾಗರಿಕರ ಕ್ಷಮೆಯಾಚನೆ ಮಾಡಬೇಕು. ಆ ಕ್ಷಮೆಯಾಚನೆ ಮಾಡಬೇಕು ಅಂತ ತಾವೆಲ್ಲರೂ ಒಂದು ಜೋರಾದ ಚಪ್ಪಾಳೆ ಮೂಲಕ ಆಗ್ರಹಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇನೆ, ನಾವು ನಮ್ಮ ರಾಷ್ಟ್ರವನ್ನು ಉಳಿಸ್ಕೊಳ್ಳೋದಿಕ್ಕೆ, ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಿಕೊಳ್ಳೋದಿಕ್ಕೆ, ನಮ್ಮ ಸಂವಿಧಾನವನ್ನು ಅದರ ಆಶಯವನ್ನು ಉಳಿಸ್ಕೊಂಡು ಬುಡಮೇಲಾಗದಂತೆ ನೋಡ್ಕೊಳ್ಳೋದಕ್ಕೆ ನಾವು ಮಾಡಬೇಕಾಗಿರುವಂಥ ಏಕೈಕ ಕಾರ್ಯ ಅದು ನಿರಂತರ ಜಾಗರೂಕತೆ.